ಇಮೇಜಿನ್ ಮಾಡ್ಕೊಳ್ಳಿ, ಹುಂಡೈ ಗ್ರೂಪ್ಸ್ ಅಲ್ಲಿ ಈ ಕಾರಿಂದ 18,000 ಯೂನಿಟ್ ಸೆಲ್ ಆಗ್ತಾ ಇದೆ ಪ್ರತಿ ತಿಂಗಳು. ಈ ಕಾರು ಇಷ್ಟೊಂದು ಪಾಪ್ಯುಲರ್ ಅಂತ ನೀವೇ ಯೋಚನೆ ಮಾಡಬಹುದು. ಆದ್ರೆ 18,000 ಯೂನಿಟ್ ಸೆಲ್ ಮಾಡೋಕೆ ರೀಸನ್ ಏನು? ಈ ಕಾರಲ್ಲಿ ಅಷ್ಟೊಂದು ಏನಪ್ಪ ಸ್ಪೆಷಲ್ ಇದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಲೋ, ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ನಮ್ಮ ಹತ್ರ ಇರೋದು ಕ್ರೆಟಾ 1.5 ಲೀಟರ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇದರ ವೇರಿಯಂಟ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಹತ್ರ ಇರೋದು SX ಮಾಡಲ್. ಸೊ ಇದರಲ್ಲಿ ಎರಡು ಟಾಪ್ ಮಾಡಲ್ ಬರುತ್ತೆ, ಒಂದು SX ಮತ್ತೆ SX ಆಪ್ಷನಲ್ಲು. ಸೊ ನಿಮಗೆ SX ಇದೆಯಲ್ಲ, ಇದು SX ಆಪ್ಷನಲ್ ಗಿಂತ 1.5 ಲಕ್ಷ ರೂಪಾಯಿ ಕಮ್ಮಿಗೆ ಸಿಗುತ್ತೆ. SX ವೇರಿಯಂಟ್ ಅಲ್ಲಿ ನಿಮಗೆ ಎಲ್ಲಾ ಫೀಚರ್ಸ್ ಸಿಗುತ್ತೆ. ಸೊ SX ಆಪ್ಷನ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ, ಲೆದರೈಡ್ ಸೀಟ್ಸ್ ಇರಬಹುದು, ರೇನ್ ಸೆನ್ಸಿಂಗ್ ವೈಪರ್, ವೈರ್ಲೆಸ್ ಕನೆಕ್ಟಿವಿಟಿ ಮತ್ತು ADAS ಫೀಚರ್ ಕೂಡ ಸಿಗುತ್ತೆ. ಸೊ ಇದಕ್ಕೆ ನಾವು 1.5 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿ ಕೊಡೋದು ಅಷ್ಟೊಂದು ವರ್ತ್ ಅನ್ಸಲ್ಲ. ಸೊ ನನ್ನ ಪ್ರಕಾರ SX ಈಸ್ ಅ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸುತ್ತೆ. ಸೊ ಗಾಡಿಯ ಫ್ರಂಟ್ ಬಗ್ಗೆ ನೋಡೋದಾದ್ರೆ, ಫ್ರಂಟ್ ಇಂದ ಹಿಂಗ್ ಕಾಣುತ್ತೆ. ದ ಡಿಸೈನ್ ಲುಕ್ಸ್ ಅಬ್ಸಲ್ಯೂಟ್ಲಿ ಬೆಂಕಿ ಅಂತಾರಲ್ಲ ಆ ಥರ. ಕ್ರೆಟಾ ಆ್ಯಕ್ಚುಲಿ ನ್ಯೂ ಜನ್ರೇಷನ್ ಬರೋಕ್ಕಿದೆ, ಯಾಕಂತ ಹೇಳಿದ್ರೆ ಸೆಲ್ಟೋಸ್ ಈಗ ಹೊಸ ಜನ್ರೇಷನ್ ಬಿಟ್ಟಾಗಿದೆ. ಸೊ ಹಂಗಾಗಿ ಕ್ರೆಟಾನು ಈಗ ಬಿಡ್ತಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಸೊ ಮೋಸ್ಟ್ ಆಫ್ 2027 ಕ್ರೆಟಾ ಒಂದು ಹೊಸ ಫೇಸ್ ಲಿಫ್ಟ್ನ ಬಿಡಬಹುದು ಇದರಲ್ಲಿ. ಸೊ ಇದ್ರ ಬಗ್ಗೆ ಮಾತಾಡಿದ್ರೆ, ಬಾನೆಟ್ ನೋಡಿ ಎಷ್ಟು ಕಟ್ಸ್ ಆ್ಯಂಡ್ ಕ್ರೀಸಸ್ ಹಾಕಿದ್ದಾರೆ. ಈ ಗಾಡಿ ಬಲ್ಕಿಯಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕಟ್ಸ್ ಆ್ಯಂಡ್ ಕ್ರೀಸಸ್ ಹಾಕಿರೋದು. ಹೆಡ್ಲೈಟ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನೋಡ್ಬೋದು ನಿಮಗೆ ಹೆಡ್ಲೈಟ್ ಇದು ಆಲ್ LED ಸೆಟಪ್ ಹೆಡ್ಲೈಟ್ ಬರುತ್ತೆ. ಸೊ ಇದು ಲೋ ಬೀಮ್ ಇರ್ಬೋದು, ಇದು ಐ ಬೀಮ್ ಇರ್ಬೋದು. ಸೊ DRL ನೋಡೋದಾದ್ರೆ ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ಕನೆಕ್ಟೆಡ್ DRL ಬರುತ್ತೆ ನಿಮಗೆ. ಇಂಡಿಕೇಟರ್ ಕೂಡ ಅಷ್ಟೇ, ಇದು ಇದೆಯಲ್ಲ ಇವು 3 ಇಂಡಿಕೇಟರ್ ಪ್ಯಾಚ್, ಇದು ಅಷ್ಟೇ ಆಲ್ LED ಸೆಟಪ್. ಸೊ ಫ್ರಂಟ್ ಇಂದ ನಿಮಗೆ ಯಾವುದೇ ತರ ಹ್ಯಾಲೋಜನ್ ಹೆಡ್ಲೈಟ್ನ ಯೂಸ್ ಮಾಡಿಲ್ಲ. ಸೊ ಇಲ್ಲಿ ಬರೋದಾದ್ರೆ ದೊಡ್ಡದಾಗ ಒಂದು ಹುಂಡೈ ಲೋಗೋ ಇದೆ. ಆ್ಯಂಡ್ ನೆಕ್ಸ್ಟ್ SX ಆಪ್ಷನಲ್ಗೆ ಹೋಗೋದಾದ್ರೆ ADAS ಫೀಚರ್ ಕೂಡ ಇದೆ. ADASಗೆ ಒಂದು ಕ್ಯಾಮ್ರಾ ಬರುತ್ತೆ. ಸೊ ಇದು ADAS ಏನೂ ಇಲ್ಲ. ಸೊ ನೋ ನಾನ್ಸೆನ್ಸ್ ಕಾರ್ ಅಂತಾರಲ್ಲ, ಅದಿದೆ ಅಂತ ಹೇಳ್ಬೋದು. ಸೊ ಫ್ರಂಟಿಂದ ಗಾಡಿ ಹಿಂಗೆ ಕಾಣುತ್ತೆ. ಸೊ ಇದರ ಇಂಜಿನ್ ಡೈರೆಕ್ಟಾಗಿ ನೋಡೋದಾದ್ರೆ, ಇದರಲ್ಲಿ 1.5 ಲೀಟರ್ MPI ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು 4 ಸಿಲಿಂಡರ್ ಇಂಜಿನ್. ಇದು ನ್ಯಾಚುರಲಿ ಆಸ್ಪಿರೇಟೆಡ್, ಇದು ಯಾವುದೇ ತರ ಟರ್ಬೋ ಪೆಟ್ರೋಲ್ ಅಲ್ಲ, ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಇದು 115 PS ಆಫ್ ಪವರ್ ಮತ್ತೆ 143 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ಒಂದು ಫ್ರಂಟ್ ವೀಲ್ ಡ್ರೈವ್ ಆದ್ರಿಂದ ಮೋಸ್ಟ್ ಆಫ್ ದ ಪವರ್ ಫ್ರಂಟ್ ವೀಲ್ಗೆ ಬರುತ್ತೆ. ಸೊ ಫ್ರಂಟ್ ಇಂದ ಗಾಡಿ ಮಾತ್ರ ಸೂಪರ್ ಆಗಿ ಕಾಣ್ತಾ ಇದೆ. ಸೈಡ್ ಇಂದ ಗಾಡಿ ಬೆಂಕಿಯಾಗಿ ಕಾಣುತ್ತೆ. ಇದರ ಅಲಾಯ್ ನೋಡಬಹುದು, 17 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಇದರ ಎಕ್ಸಾಕ್ಟ್ ಸೈಜ್ ಹೇಳಿದ್ರೆ 215/60R 17 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಅಂಡ್ SX ಮತ್ತೆ SF ಆಪ್ಷನಲ್ಗೆ ಇದೇ ತರ ಅಲಾಯ್ ವೀಲ್ಸ್ ಬರುತ್ತೆ. ಸೊ ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಆಟೋ ಫೋಲ್ಡಿಂಗ್ ಮತ್ತೆ ರಿಟ್ರಾಕ್ಟಬಲ್ ಓವರ್ ವ್ಯೂಮ್ಸ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಇದು ಒರಿಜಿನಲ್ ಕಂಪನಿ ಫಿಟೆಡ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್. ಅಂಡ್ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಒಂದ್ಸತಿ ತೋರಿಸ್ಬಿಡ್ತೀನಿ. ಸೈಡ್ ಲುಕ್ ಇಂದ ಈ ತರ ಕಾಣುತ್ತೆ. ಇದರ ಹಿಂದೆನೂ ಅಷ್ಟೇ, ಹಿಂದೆನೂ ನಿಮಗೆ ಆಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಹಿಂದೆನೂ ಅಷ್ಟೇ 215/60R 17 ಇಂಚಸ್ ಟೈರ್ ಬರುತ್ತೆ. ಸೊ ಹಳೆ ಕ್ರೆಟಾ ಇತ್ತಲ್ಲ, ಅದು ತುಂಬಾ ಜನಕ್ಕೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ಕ್ರೆಟಾ ಎಲ್ಲರೂ ಇಷ್ಟಪಡ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಐಮೌಂಟ್ ಸ್ಟಾಪ್ ಲೈಟ್ ಸಿಗುತ್ತೆ, ಡಿಫೋಗರ್ ಇದೆ, ಒಂದು ವೈಪರ್ ಇದೆ. ಸೊ ಕನೆಕ್ಟೆಡ್ ಟೇಲ್ ಲೈಟ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಡೈನಾಮಿಕ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಬರುತ್ತೆ, ಕ್ರೆಟಾ ಅಂತ ಬ್ಯಾಡ್ಜಿಂಗ್ ಇದೆ, ರಿವರ್ಸ್ ಲೈಟ್ ಬರುತ್ತೆ ಅಂಡ್ 4 ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಈ ಕಡೆ ನೋಡೋದಾದ್ರೆ ನಿಮಗೆ ಒಂದು ರಿಫ್ಲೆಕ್ಟರ್ ಬರುತ್ತೆ. ಸೊ ಬೂಟ್ ಓಪನ್ ಮಾಡಿದ್ರೆ ಅಷ್ಟೇ ಸಫಿಷಿಯೆಂಟ್ ಆಗಿ ಸ್ಪೇಸ್ ಇದೆ. ಅಂಡ್ ಆರಾಮಾಗಿ 3 ಇಂದ 4 ಸೂಟ್ ಕೇಸ್ ಇಟ್ಕೋಬಹುದು. ನಿಮಗೆ ಇಲ್ಲಿ ಬೂಟ್ ಲೈಟ್ ಕೂಡ ಆಫರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಉಕ್ಸ್ ಪೇರ್ ವೀಲ್ ಬಗ್ಗೆ ಮಾತಾಡೋದಾದ್ರೆ, ಇದು 16 ಇಂಚಸ್ ಬರುತ್ತೆ. ಅದು ಎಲ್ಲದರಲ್ಲೂ 17 ಇದೆ, ಇದ್ರ 16 ಇಂಚಸ್ ಬರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ, ಹಂಗಂದ್ರೆ ಒಂದು ಸೈಜ್ ಡೌನ್ ಕೊಟ್ಟಿದ್ದಾರೆ. ಸೊ ಬೂಟನ್ನ ಕ್ಲೋಸ್ ಮಾಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಮ್ರಾ ಮತ್ತು 2 ನಂಬರ್ ಪ್ಲೇಟಿಗೆ ಲೈಟ್ಸ್. ಸೊ ಡ್ರೈವರ್ ಡೋರ್ ಬಗ್ಗೆ ನೋಡೋಣ. ಸರ್ ಡ್ರೈವರ್ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಹೆವಿ ಆಗಿ ಅನ್ಸುತ್ತೆ. ಹಳೆ ಕ್ರೆಟಾ ಏನಿತ್ತು ಅದು 3 ಸ್ಟಾರ್ ಬಿಲ್ಡ್ ಕ್ವಾಲಿಟಿ ತಂದಿತ್ತು. ಇದು ಎಷ್ಟು ತರುತ್ತೋ ಗೊತ್ತಿಲ್ಲ. ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ಬೈ ದ ವೇ. ಸೊ ಇಲ್ಲಿ ಓವರ್ VM ಕಂಟ್ರೋಲ್ ಬರುತ್ತೆ. ಇದು ಲಾಕ್ ಅನ್ಲಾಕ್ ಮಾಡೋಕ್ಕೆ, ಇದು ವಿಂಡೋಸ್ ಕಂಟ್ರೋಲ್ ಬರುತ್ತೆ ಅಂಡ್ ಚೈಲ್ಡ್ ಲಾಕ್ ಮಾಡೋಕ್ಕೆ. ಇದು ಇಲ್ಲಿ ನೋಡೋದಾದ್ರೆ ನಿಮಗೆ ಪೆಟ್ರೋಲ್ ಓಪನ್ ಮಾಡೋಕ್ಕೆ. ಸೊ ಸೀಟ್ಸ್ ನೋಡೋದಾದ್ರೆ ಇದು ಕಂಪನಿ ಫಿಟೆಡ್ ಸೀಟ್ಸು, ಆದರೆ ಒಂದು ಸ್ವಲ್ಪ ಕಂಪನಿ ಫಿಟೆಡ್ ಸೀಟ್ಸು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಅರ್ಧೋದಂಗೆ ಆಗಿದೆ. ಇಟ್ಸ್ ಓಕೆ, ಅಷ್ಟೊಂದು ಕ್ವಾಲಿಟಿ ಇಲ್ಲ ಅನ್ಸುತ್ತೆ ಸೀಟ್ಸ್ ಅಲ್ಲಿ. ಡ್ರೈವರ್ ವ್ಯೂ ಇಂದ ಗಾಡಿ ಹಿಂಗ್ ಕಾಣುತ್ತೆ. ಅಂಡ್ ಗಾಡಿ ಮಾತ್ರ ಬೆಂಕಿ ತರ ಕಾಣ್ತಾ ಇದೆ. ಸೊ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಿದ್ರೆ, ಸ್ಟೇರಿಂಗ್ ವೀಲ್ ಅಷ್ಟೇ ಡಿ ಕಟ್ ಸ್ಟೇರಿಂಗ್ ವೀಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೆಫ್ಟ್ ಸೈಡಿಗೆ ನೋಡೋದಾದ್ರೆ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡಿಗೆ ನೋಡೋದಾದ್ರೆ ನಿಮಗೆ ಇದ್ರ MID ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿಂದ ನಾವು ಚೇಂಜ್ ಮಾಡ್ಬೋದು ಟೈರ್ ಪ್ರೆಷರ್ ಮಾನಿಟರಿಂಗ್, ಕರೆಂಟ್ ಟ್ರಿಪ್ ಎಷ್ಟಿದೆ, ಮತ್ತೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಂಪಾಸು ಅದೆಲ್ಲ ಬರುತ್ತೆ. ಸೊ ಇದು ನೋಡೋದಾದ್ರೆ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ ಬರುತ್ತೆ. ಅಂಡ್ ಮೋಸ್ಟ್ ಫೇಮಸ್ ಆರನ್ ಅಂತ ಹೇಳ್ಬೋದು. ಸೊ ಈ ಕಡೆ ನೋಡೋದಾದ್ರೆ ನಿಮಗೆ ಆಟೋಮೆಟಿಕ್ ಹೆಡ್ಲೈಟ್ ಬರುತ್ತೆ. ಈ ಕಡೆ ನೋಡೋದಾದ್ರೆ ನಿಮಗೆ ಮ್ಯಾನ್ಯಲ್ ವೈಪರ್ಸ್ ಬರುತ್ತೆ. ಸೊ ಇದರಲ್ಲೂ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ, ಇದು ಫಾಗ್ ಮಿಸ್ಟ್ ರಿಯರ್ಗೆ ಆನ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡೋದಾದ್ರೆ 10.25 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ 10.25 ಇಂಚಸ್ ಡ್ರೈವರ್ ಡಿಸ್ಪ್ಲೇ ಬರುತ್ತೆ. ಸೊ ಇದು ನೋಡೋಕ್ಕೆ ಅಷ್ಟೊಂದೇನು ತೀರಾ ಚೆನ್ನಾಗಿಲ್ಲ. SX ಆಪ್ಷನಲ್ ಅಲ್ಲಿ ಡಯಲ್ ಬರುತ್ತೆ, ಅದನ್ನ ಚೇಂಜ್ ಮಾಡ್ಬೋದು, ಅದು ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ಸೊ ಈ ಕಡೆ ನೋಡೋದಾದ್ರೆ ನಿಮಗೆ ಕಿಲೋಮೀಟರ್ ಎಷ್ಟು ಫಾಸ್ಟ್ ಆಗಿ
ಹೋಗ್ತಿದೆ ಅಂತ. ಇದು RPM ಮೀಟರು. ಸೊ ನಾನು ಎಕ್ಸ್ಲೇಟರ್ ಕೊಟ್ಟಿದ್ದಂಗೆ ನೀವು ನೋಡಿ ಇಲ್ಲಿ RPM ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಚೇಂಜ್ ಮಾಡೋಕ್ಕೆ ನಾವು ಈ ಬಟನ್ ಯೂಸ್ ಮಾಡ್ತೀವಿ. ಕರೆಂಟ್ ಟ್ರಿಪ್ ಎಷ್ಟಿದೆ, ಕಂಪಾಸು, ಟೈರ್ ಪ್ರೆಷರ್ ಮಾನಿಟರಿಂಗ್, ಕರೆಂಟ್ ಟ್ರಿಪ್ ಬಿ, ಸೊ ಇದೆಲ್ಲ ಆಪ್ಷನ್ಸ್ ಇದೆ. ಈ ಕಡೆ ಬರೋದಾದ್ರೆ ಇದು ಟಚ್ ಸ್ಕ್ರೀನು ಆ್ಯಂಡ್ ದಿಸ್ ಈಸ್ ಫ್ಲೂಯೆಂಟ್. ಇದರಲ್ಲಿ ಬೇಜಾನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಗುರು. ಏನೇನು ಅಂತ ಹೇಳಿದ್ರೆ ಮ್ಯಾಪ್ಸ್ ಇರ್ಬೋದು, ನ್ಯಾವಿಗೇಷನ್, ಫೋನ್ ಪ್ರೊಜೆಕ್ಷನ್ ಅಂದರೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಇದು ವೈರ್ಲೆಸ್ ಆಗಿ ವರ್ಕ್ ಆಗಲ್ಲ. ಹಂಗಂತ ಹೇಳಿದ್ರೆ SX ಆಪ್ಷನಲ್ ವೇರಿಯಂಟ್ಸ್ಗಳಿಗೆ ವೈರ್ಲೆಸ್ ಅಲ್ಲಿ ವರ್ಕ್ ಆಗಲ್ಲ, ಅದಕ್ಕಿಂತ ಕಮ್ಮಿ ವೇರಿಯಂಟ್ಗೆ ವೈರ್ಲೆಸ್ ಆಗಿ ವರ್ಕ್ ಆಗುತ್ತೆ. ವ್ಯಾಲೆ ಮೂಡ್ ಅಂತ ಹೇಳಿದ್ರೆ ನೀವೆಲ್ಲರ ಮಾಲ್ ಗೀಲಿಗೆ ಹೋದಾಗ ವ್ಯಾಲೆ ಕೊಡೋದಿದ್ರೆ ಇದನ್ನ ಹಾಕೊಡ್ಬೋದು. ಕ್ವೈಟ್ ಮೂಡ್ ಅಂತ ಹೇಳಿದ್ರೆ ಎಲ್ಲರೂ ಮಲಗಿರ್ತಾರೆ, ಅವಾಗ ಈ ಸ್ಪೀಕರು ಬರೀ ಫ್ರಂಟ್ ಸ್ಪೀಕರ್ ಮಾತ್ರ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸ್ ಅಲ್ಲೂ ಬೇಜಾನ್ ಆಪ್ಷನ್ ಇದೆ. ವೆಹಿಕಲ್ ಸೆಟ್ಟಿಂಗ್, ನ್ಯಾವಿಗೇಷನ್, ಸೌಂಡು, ಡಿವೈಸು, ನಿಮಗೆ ಈಗ ಏನು ಕೇಳಿ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಮಹೇಂದ್ರ ಥರ ಝೊಮ್ಯಾಟೊ ಆ ಥರ ಈ ಥರ ಏನೂ ಆ್ಯಡ್ ಮಾಡಿಲ್ಲ. ಸೊ ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ಬೇಕು, ಎಷ್ಟು ಬೇಕಾಗುತ್ತೆ ಅಂತ ಹುಂಡೆ ಗೊತ್ತಲ್ಲ, ಅಷ್ಟನ್ನೇ ಆ್ಯಡ್ ಮಾಡಿದ್ದಾರೆ. ಇದು ಹೋಮ್ ಸ್ಕ್ರೀನ್. ಕೆಳಗಡೆ ಬರೋದಾದ್ರೆ ಇದರಲ್ಲಿ ಡ್ಯೂಯಲ್ ಝೋನ್ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ನಮಗೆ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋಕ್ಕೆ, ಇದು ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡೋಕ್ಕೆ, ಇದು AC ಆನ್ ಮಾಡೋಕ್ಕೆ, ಆಫ್ ಮಾಡೋಕ್ಕೆ. ಆಟೋ ಅಂತ ಹೇಳಿದ್ರೆ ಟೆಂಪ್ರೇಚರ್ ತಕ್ಕನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಫ್ಯಾನ್ ಸ್ಪೀಡ್ ಕಮ್ಮಿ ಮಾಡೋಣ. ಇದು ಆಫ್ ಮಾಡೋಕ್ಕೆ ಇದು ಫ್ರಂಟ್ ಡಿಫಾಗರ್, ಇದು ರಿಯರ್ ಡಿಫಾಗರು, ರೀಸೈಕ್ಲೇಷನ್ ಮೋಡು, ಮತ್ತು ಇದು ಸಿಂಕ್ ಅಂತ ಹೇಳಿದ್ರೆ ಎರಡು. ಈಗ ಫಾರ್ ಎಕ್ಸಾಂಪಲ್ ನಾನು ಇದು 22 ಇಟ್ಟಿರ್ತೀನಿ, ಇದು 20 ಇರ್ತೀನಿ. ಸಿಂಕ್ ಅಂತ ಹೊತ್ತ ತಕ್ಷಣ ಎರಡು ಒಂದೇ ಥರಕ್ಕೆ ಬರುತ್ತೆ. ಸೊ ಇದಾಯಿತು. ಕೆಳಗಡೆ ಬರೋದಾದ್ರೆ ಇಲ್ಲೊಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ, 12 ವೋಲ್ಟ್ ಸಾಕೆಟ್, ಮತ್ತು ಒಂದು ಪೆನ್ ಡ್ರೈವ್ ಹಾಕಕ್ಕೆ USB ಸ್ಲಾಟ್ ಕೊಟ್ಟಿದ್ದಾರೆ. ಇದರಲ್ಲಿ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ವರ್ಡ್ ಕೂಡ ಹಾಕೊಬೋದು. ಇಲ್ಲಿ ನೋಡೋದಾದ್ರೆ ನಿಮಗೆ ಸ್ವಲ್ಪ ಸ್ಪೇಸ್ ಸಿಕ್ಕಿದೆ ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಪ್ಷನ್ಸ್ ಇದೆ. ಈ ಕಡೆ ನೋಡೋದಾದ್ರೆ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಇದು ನೋಡಿ, ಕ್ಯಾಮ್ರಾ ಕ್ವಾಲಿಟಿ ನೋಡಿ, ವಿತ್ ಅಡಾಪ್ಟಿವ್ ಗೈಡ್ಲೈನ್ಸ್ ಆ್ಯಂಡ್ ಇಲ್ಲಿ ಈ ಕಡೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಸೊ ಇದು DRVM ಅಂತ. ಇದನ್ನ ಹೊತ್ತ ತಕ್ಷಣ ನಮಗೆ ರಿಯರ್ ಅಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಸಿಗುತ್ತೆ ಆ್ಯಂಡ್ ಇದು ಸ್ಲೈಡಬಲ್ ಆರ್ಮ್ರೆಸ್ಟ್ ಅಲ್ಲ. ಇದು ನೋಡ್ಬೋದು ಹಿಂಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ. ಮೇಲೆ ನೋಡೋದಾದ್ರೆ ಆಟೋ ಡಿಮ್ಮಿಂಗ್ IRVM ಅಲ್ಲ, ಇದು ಮ್ಯಾನ್ಯಲ್ ಡಿಮ್ಮಿಂಗ್ IRVM. ಇದರಲ್ಲಿ SOS, ಟೋ ಮತ್ತು ಬ್ಲೂ ಲಿಂಕ್ ಕನೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡೋದಾದ್ರೆ ನಿಮಗೆ ಯಾವುದೇ ಥರ ಮಿರರ್ ಸಿಗಲ್ಲ. ಈ ಕಡೆ ನಿಮಗೆ ಮಿರರ್ ಸಿಗುತ್ತೆ, ಯಾವುದೇ ಥರ ಲೈಟ್ ಇಲ್ಲ. ಸೊ ಇಲ್ಲಿ ನೋಡೋದಾದ್ರೆ 2 ವೈಟ್ ಲೈಟ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಆಫರ್ ಮಾಡಿದ್ದಾರೆ. ಸೊ ನೋಡ್ಬೋದು ದೊಡ್ಡದಾಗಿದೆ. ನನಗೆ ಸನ್ರೂಫ್ ಬೇಡ, ನೀನು ಹೋಗಪ್ಪ. ಇದು ನಿಧಾನಕ್ಕೆ, ಈಗ ನನಗೆ ಗೊತ್ತಾಯ್ತು. ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಫಸ್ಟ್ ಹಾಕ್ಸಿ, ಆಮೇಲೆ ಹೇಳ್ತೀನಿ. ಅಲ್ಲಿ ತನಕ ಇದ್ರ ಗಾಡಿ ಬಗ್ಗೆ ಮಾತಾಡೋಣ. ಗಾಡಿ ಮಾತ್ರ ಬೆಂಕಿ, ಅಬ್ಸಲ್ಯೂಟ್ಲಿ. ಇದರ ಹೆಡ್ಲೈಟ್ ಕರೆಕ್ಟಾದ ಹೆಡ್ಲೈಟ್ ಹೊಡೆಯೋಕ್ಕೆ ಮಜಾ ಬರ್ತಿದೆ. ಇದನ್ನು ನಿಧಾನಕ್ಕೆ ಟಚ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಜೋರಾಗಿ ಟಚ್ ಮಾಡಿದ್ರೆ ವಿತ್ ಇದು ಓಪನ್ ಆಗುತ್ತೆ. ಸೊ ನಮಗೀಗೇನು ಬೇಡ. ಹಿಂಗಿದ್ರೆ ಗಾಡಿ ಏರಿ ಥರ ಅನಿಸುತ್ತೆ. ಸೊ ರಿಯರಿಗೆ ಹೋಗೋಣ. ಸೊ ರಿಯರ್ ಡೋರಲ್ಲಿ ನಿಮಗೆ ಕರ್ಟನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸಣ್ಣ ಕರ್ಟನ್ ಸಿಗುತ್ತೆ. ಇದು ಕಂಪನಿ ಫಿಟೆಡ್. ಸೊ ಇಲ್ಲಿ ಡೋರ್ ಓಪನರ್ ಬರುತ್ತೆ. ವಿಂಡೋಸ್ ಡೌನ್ ಮಾಡೋಕ್ಕೆ ಇಲ್ಲಿ 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಇದೆ. ಆ್ಯಂಡ್ ನಿಮಗೆ 2 ಅಡ್ಜಸ್ಟಬಲ್ ಅಡ್ರೆಸ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ನೈಸ್ ಸೀಟ್ಸ್ ಅಂತ ಹೇಳ್ಬೋದು. ಇದು ಯಾಕೋ ನನಗೆ ಕಂಪನಿ ಫಿಟೆಡ್ ಅನ್ನಿಸ್ತಿಲ್ಲ. ಮೋಸ್ಟ್ ಆಫ್ ಕಂಪನಿ ಫಿಟೆಡ್ ಏನೋ ನನಗೂ ಗೊತ್ತಿಲ್ಲ. ಸೊ ಗಾಡಿ ಫ್ರಂಟಿಂದ ಹಿಂಗೆ ಕಾಣುತ್ತೆ. ಈ ಕಡೆ ಹಿಂದೆ ನೋಡೋದಾದ್ರೆ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ ಸಿಗುತ್ತೆ, ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ, ಅಡ್ಜಸ್ಟಬಲ್ ಅಡ್ರೆಸ್ ಸಿಗುತ್ತೆ. ಇದರಲ್ಲಿ ಕ್ರೆಟಾ ಅಂತ ಇದೊಂದು ಸಾಫ್ಟ್ ಕುಷನಿಂಗ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ರಿಯರಲ್ಲಿ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಇದರ ಆರ್ಮ್ರೆಸ್ಟ್ ತೆಗೆಯೋದಾದ್ರೆ ಇದರಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇದ್ರ ಕೆಳಗಡೆ ನೋಡೋದಾದ್ರೆ AC ವೆಂಟ್ಸ್ ಇದೆ, 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲ ಮೊಬೈಲ್ ಇಡೋಷ್ಟು ಕೆಪಾಸಿಟಿ ಇದೆ. ಸೊ ಫ್ರಂಟಿಂದ ಗಾಡಿ ಹಿಂಗೆ ಕಾಣುತ್ತೆ. ಸೊ ಇದರ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಈಗ ಸಿನ್ಸ್ ರಿಫ್ಯೂಲಿಂಗ್ ಇದರಲ್ಲಿ 13.5. ಆ್ಯಕ್ಚುಲಿ ನಿಮಗೆ ಪೆಟ್ರೋಲಲ್ಲಿ ಮೈಲೇಜ್ ಸಿಗಲ್ಲ ಇದರಲ್ಲಿ, ನೀವು ಏನೇ ತಗೋ. ಸೊ ನಾನು ಹೇಳೋದಾದ್ರೆ ಇದರಲ್ಲಿ ಡೀಸೆಲ್ ಬರುತ್ತೆ. ಡೀಸೆಲ್ ಮ್ಯಾನ್ಯುಯಲ್ ತೊಗೊಳ್ಳಿ, ಅದಕ್ಕಿಂತ ಬೆಸ್ಟ್ ಜೆಮ್ ಇಂಜಿನ್ ನಿಮಗೆ ಸಿಗೋದೇ ಇಲ್ಲ. ಇದೆಲ್ಲ ಓಕೆ. ಸೇಫ್ಟಿಲಿ ಏನೇನಿದೆ ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ಸ್ ಇದೆ, ABS ಇದೆ, EBD ಇದೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಹಿಲ್ ಹೋಲ್ಡ್ ಅಸಿಸ್ಟ್, ಆಲ್ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ನಿಮಗೆ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್, ರಿಯರ್ ಪಾರ್ಕಿಂಗ್ ಸೆನ್ಸರ್, ರಿಯರ್ ವ್ಯೂ ಮಿರರ್, TPMS, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಅದು ಟಾಪ್ ಮಾಡಲಲ್ಲಿ ಮಾತ್ರ. ಮತ್ತೆ ಅಡ್ಯಾಸ್ ಲೆವೆಲ್ 2 ಕೂಡ ಸಿಗುತ್ತೆ, ಅದು ಟಾಪ್ ಮಾಡಲಲ್ಲೇ ಸಿಗುತ್ತೆ ನಿಮಗೆ. ಸೊ ಈ ಗಾಡಿಯಲ್ಲಿ ನಿಮಗೆ ಬ್ಯಾಕ್ ಲೈಟ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ವೈಟ್ ಮತ್ತೆ ಬ್ಲೂಯಿಶ್ ಥೀಮಲ್ಲಿ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಬ್ಯಾಕ್ ಲೈಟ್ಸ್ ಇಲ್ಲಿರ್ಬೋದು. ಈ ಕಡೆ ನೋಡಿದ್ರೆ ಬರೀ ಡ್ರೈವರ್ ಸೈಡಿಗೆ ಮಾತ್ರ. ಸೊ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಬ್ಯಾಕ್ ಲೈಟ್ ಸಿಗುತ್ತೆ, ನೋಡ್ಬೋದು ಇಲ್ಲಿ. ಸೊ ಇದರ ಮ್ಯೂಸಿಕ್ ಕ್ವಾಲಿಟಿ ಒಂಚೂರು ಟೆಸ್ಟ್ ಮಾಡಿ ತೋರಿಸ್ತೀನಿ.
ಸೊ ಫುಲ್ ವಿಡಿಯೋ ಕೆಳಗಡೆ ಡ್ರೈವ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ನೋಡಿ. ಸೊ ಡ್ರೈವರ್ ನೋಡೋದಾದ್ರೆ ನಿಮಗೆ 6-ವೇ ಮ್ಯಾನ್ಯಲ್ ಅಡ್ಜಸ್ಟಬಲ್ ಸಿಗುತ್ತೆ. ಸೊ ಇದು ನೋಡೋದಾದ್ರೆ ಇದು ಮುಂದೆಯಿಂದ ಆಗಕ್ಕೆ, ಇದು ಹೈಟ್ ಅಡ್ಜಸ್ಟಬಲ್ ಮಾಡೋಕ್ಕೆ, ಸೊ ಇದು ನೋಡೋದಾದ್ರೆ ಹಿಂದೆ ಮುಂದೆ ಮಾಡೋಕ್ಕೆ. ಸೊ ಈ ಕಡೆ ನೋಡೋದಾದ್ರೆ ನಿಮಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಸಿಗುತ್ತೆ. ಇದೊಂದು ಸ್ವಲ್ಪ ಬ್ರಾನ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ. ಇದು ಆಟೋ ಸ್ಟಾಪ್ ಆಫ್ ಮಾಡೋಕ್ಕೆ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ, ಹೆಡ್ಲೈಟ್ ಲೆವೆಲರು. ಇದೊಂದು ಸ್ವಲ್ಪ ಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಅಂದರೆ ಫಾರ್ ಎಕ್ಸಾಂಪಲ್ ಏನಾರು ಇಡಕ್ಕೆ ಸೊ ಸ್ವಲ್ಪ ಮ್ಯಾಗ್ನೆಟಿಕ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಏನಾರು ಯೂಸ್ಫುಲ್ ಸಾಮಾನು ಇದ್ರೆ ಇಟ್ಕೊಬಹುದು ಇದರೊಳಗೆ. ಸೊ ಈಗ ಸ್ಟೇರಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಇಷ್ಟು ಕೆಳಗಡೆ ಬರುತ್ತೆ ಆ್ಯಂಡ್ ಮುಂದೆ ನೋಡಿ ಇಷ್ಟು ಬರುತ್ತೆ. ಸೊ ಇದು ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ವೀಲ್ ಸಿಗುತ್ತೆ ನಿಮಗೆ. ಅಂಡ್ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಇನ್ನು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಏನಾದ್ರು ಮೊಬೈಲ್ ಗಿಬೈಲ್ ಇಟ್ಕೊಬಹುದು. ಅಂಡ್ ಡ್ಯಾಶ್ ಬೋರ್ಡ್ ಅಷ್ಟೇ ಫ್ಲಾಟ್ ಆಗಿದೆ. ನೀವು ಏನ್ ಬೇಕಾದ್ರೆ ಏನಾದ್ರು ಸಾಮಾನ್ ಗಿಬಾನ್ ಇದ್ರು ಇಟ್ಕೊಬಹುದು. ಫ್ಲಾಟ್ ಆಗಿದ್ರೆ ಬಿದ್ದು ಹೋಗುತ್ತಲ್ಲ, ಆ ತರ ಆಗಲ್ಲ. ಸೊ ಸೀಟ್ಸಿನ ಕಂಫರ್ಟ್ ಬಗ್ಗೆ ಮಾತಾಡೋದ್ರೆ ಈ ಕುಷನ್ಸ್ ಗಳಿದೆಯಲ್ಲ ಆ ತರ, ಅದು ಕಂಫರ್ಟಬಲ್ ಆಗಿದೆ. ಅಂಡ್ ಸೀಟ್ಸ್ ಏನು ಅಷ್ಟೊಂದು ತೀರಾ ಕಂಫರ್ಟಬಲ್ ಆಗಿದೆ ಅಂತ ಹೇಳಲ್ಲ ನಾನು. ಸೊ ಆಲ್ ಥ್ಯಾಂಕ್ಸ್ ಟು ಸ್ಟ್ರೀಟ್ ನೇಷನ್. ಈ ತರ ಗಾಡಿಗಳು ಬಂದಾಗ ನನಗೆ ರಿವ್ಯೂ ಮಾಡಕ್ ಕೊಡ್ತಾರೆ. ಸೊ ನಿಮಗೆ ಯಾವುದೇ ತರ ವಾಷಿಂಗ್ ಮತ್ತೆ ಡಿಟೇಲಿಂಗ್ ಇದ್ರೆ ಚಿಕ್ಕಮಂಗ್ಳೂರಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಡಿಸ್ಬೋದು. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.